ಸಮೀಕ್ಷೆ ವೇಳೆ ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ಬರೆಯಿಸಿ ನರಸಪ್ಪ ತಂಡೂರ. ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ. ರವಿವಾರ ಮಹರ್ಷಿ ಭಗೀರಥರ ಜಯಂತಿಯ ಆಚರಣೆ. ಎಂ ಚಂದ್ರಶೇಖರ್. ಮತ್ತು ಕೊರಚ ಕೊರಮರು ಭಜಂತ್ರಿ ಎಂದು ಬರೆಸಬೇಡಿ ಹುಲಿಗೆಪ್ಪ ಮಾಣಿ. ವಾರ್ತೆಗಳ ವಿವರ. ಸ್ಥಳೀಯ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಮಹಾಪೌರರಾದ ಶ್ರೀಮತಿ ನರಸಮ್ಮ ಮಾಡಗಿರಿಯವರ ಅಧ್ಯಕ್ಷತೆಯಲ್ಲಿ ಬಿ ಖಾತಾ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನ್ ಮಹಾಪಾತ್ರ ಮಾತನಾಡಿ, ಕರ್ನಾಟಕ ಘನ ಸರ್ಕಾರದ ಬಿ ಖಾತಾ ಅಭಿಯಾನ ಸದುಪಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಲು ನೆರೆದಿರುವ ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೆ ಹಾಗೂ ಬಂದಂತ ಸಾರ್ವಜನಿಕ ಫಲಾನುಭವಿಗಳಿಗೆ ಕೋರಿದರು. ಎಲ್ಲರಿಗೆ ನಮಸ್ಕಾರ. ನಮಗೆ ಈಗ ನಮ್ಮ ಕಂದಾಯ ಅಧಿಕಾರಿ ಅವರು ಹೇಳಿದಂಗೆ ನಮಗೆ ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಸರ್ಕಾರ ವತಿಯಿಂದ ಈಗ ಬಿ ಖಾತಾ ಅಭಿಯಾನ ನಡೆಸ್ಕೊಳ್ತಾ ಇದ್ದೀವಿ. ನಾವೇ ಒಂದು ಹೊಸ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಬಹಳಷ್ಟು ಕೆಲವು ತಾಂತ್ರಿಕ ಸಮಸ್ಯೆಗಳು ಕೂಡ ನಮಗೆ ಇನಿಷಿಯಲಿ ಒಂದು ಮೊದಲಿನ ಹಂತದಲ್ಲಿ ಬಂದಿತ್ತು. ಅದರಲ್ಲಿ ನಾವು ಮಹಾಪೌರರು ಸೇರಿ ಎಲ್ಲ ಮೀಟಿಂಗ್ ಮಾಡಿಕೊಂಡು ಸರ್ಕಾರಕ್ಕೆ ಲೆಟರ್ ಮಾಡಿಕೊಂಡು ಬಹಳಷ್ಟು ನಮಗೆ ತಂತ್ರಾಂಶದಲ್ಲಿ ನಮಗೆ ಲಾಗಿನ್ಸು ಅದೆಲ್ಲ ಕ್ರಿಯೇಟ್ ಮಾಡಬೇಕಿತ್ತು. ಅದನ್ನ ಎಲ್ಲ ಆಗಿಬಿಟ್ಟಿದೆ. ಸೊ ಈಗ ಮೊದಲನೇ ಬಾರಿ ನಾವೇ ಒಂದು ತಮ್ಮೆಲ್ಲರಿಗೆ ಬಿ ಖಾತಾ ಅಭಿಯಾನ ರೀತಿಯಲ್ಲಿ ನಮಗೆ ಬಿ ಖಾತಾವನ್ನು ಹಸ್ತಾಂತರ ಮಾಡಲು ಇದು ಒಂದು ಸಭೆ ಕರೆಯಲಾಗಿದೆ. ಅದರಲ್ಲಿ ನಮ್ಮ ಎಲ್ಲ ಪ್ರತಿಯೊಂದು ಸದಸ್ಯರು, ಪ್ರತಿಯೊಂದು ವಾರ್ಡ್ ಮೆಂಬರ್ಸ್ಗಳು, ಮಹಾಪೌರರು, ಉಪಮಹಾಪೌರರು ಎಲ್ಲರದ್ದು ಬಹಳ ಸಹಯೋಗ ಇದೆ. ಸೊ ಅದಕ್ಕೆ ನಾನು ತಮ್ಮೆಲ್ಲರಿಗೆ ಮತ್ತು ನನ್ನ ಜನರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಬಯಸ್ತೇನೆ. ಸೊ ಚಪ್ಪಾಳೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಈಗ ನಾವೇ ಒಂದು ಡ್ರೈವ್ ಶುರು ಮಾಡಿದ್ದೀವಿ. ಪ್ರತಿಯೊಂದು ವಾರ್ಡ್ಗೆ ಬರ್ತೀವಿ. ಕೆಲವು ವಾರ್ಡ್ಗಳಲ್ಲಿ ನಾವು ಎಲ್ಲರೂ ನೋಡಿದಿರಿ, ಕೆಲವು ಕಡೆ ಏನಾಗಿದೆ, ಲೇಔಟ್ ಆಗಿದೆ, ಎಣ್ಣೆ ಆಗಿರೋದಿಲ್ಲ, ಅಥವಾ ಎಣ್ಣೆ ಆಗಿದ್ರೆ ಲೇಔಟ್ ಅಪ್ರೂವಲ್ ಆಗಿರೋದಿಲ್ಲ, ಮನೆ ಕಟ್ಕೊಂಡಿದ್ದಾರೆ, ಅಲ್ಲಿ ನಿಮಿಷ ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ವಿಚಾರಗಳಲ್ಲಿ ನಮಗೆ ಬಿ ಖಾತೆ ನೀಡಬೇಕಾಗುತ್ತೆ. ಸೊ ಆ ಥರ ಏನಾದ್ರು ತಮಗೆ ಯಾರ್ಯಾರು ಬಂದಿರಿ, ತಮಗೆ ಕೂಡ ಕುಟುಂಬರು ಇರ್ತಾರೆ, ಸ್ನೇಹಿತರು ಇರ್ತಾರೆ, ಅವರಿಗೆ ಕೂಡ ಹೇಳಿ. ಈಗಲೇ ನಮಗೆ ಅರ್ಜಿ ಬಂದರೆ ಒಂದು ಪದ್ಧತಿ ಮಾಡಲಾಗಿದೆ. ಹೊಸ ಆಫೀಸರ್ಸು, ಹೊಸ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಸೊ ತಾವು ಈಗ ನಮಗೆ ಅರ್ಜಿ ಕೊಟ್ಟಿದಲ್ಲಿ ಒಂದು ಮ್ಯಾಕ್ಸಿಮಮ್ 7 ದಿವಸ ಒಳಗೆ ನಮಗೆ ಖಾತೆ ಸಿಗುತ್ತೆ. ಬೈ ಚಾನ್ಸ್ ಅದನ್ನ ಬೇರೆ ಯಾವುದೋ ಒಂದು ಕಾರಣದಿಂದ ಲೇಟ್ ಆಗಿದ್ದಲ್ಲಿ ತಾವು ನನ್ನ ಗಮನಕ್ಕೆ ತಂದರೆ ನಾವೇ ಅದನ್ನು ಸರಿಯಾಗಿ ಮಾಡಿಕೊಡ್ತೀವಿ. ಯಾವುದೇ ರೀತಿಯ ತಡವಾಗಿ ಕೆಲಸ ಮಾಡಿದರೆ, ಡಿಲೇ ಮಾಡ್ತಿದ್ರೆ ಅದಕ್ಕೆ ಕೂಡ ನಾವು ಆಕ್ಷನ್ ತಗೊಳ್ತೇವೆ. ತಾವು ದಯವಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ವಲ್ಪ ಈ ವಿಚಾರವನ್ನು ಬೇರೆಯವರಿಗೆ ತಿಳಿಸಿ ಜನರು ಬರಲಿ, ನಮಗೆ ಅರ್ಜಿಗಳು ಬರಲಿ. ಯಾಕಂದ್ರೆ ಈ ಬಿ ಖಾತೆನ ಪಡೆದುಕೊಂಡು ನಮಗೆ ಬಹಳಷ್ಟು ಸೌಲಭ್ಯಗಳು ಸಿಗುತ್ತೆ. ನಾವು ಈಗ ಲೋನ್ ತಗೊಳ್ಬಹುದು, ಬ್ಯಾಂಕಿನ ಸಾಲ ಪಡ್ಕೋಬಹುದು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಉಪ ಮಹಾಪೌರ ಸಾಜಿದ್ ಸಮೀರ್, ಮಹಾನಗರ ಪಾಲಿಕೆಯ ಸದಸ್ಯ ಎನ್ ನಾಗರಾಜ್, ವಿ ನಾಗರಾಜ್, ಮುಖಂಡರಾದ ಬಿ ತಿಮ್ಮಾರೆಡ್ಡಿ, ಶಂಕರಪ್ಪ, ವಲಯ ಆಯುಕ್ತರಾದ ಸಲೀಂ ಪಾಷಾ, ಉಭಯ ಕಂದಾಯ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಕರ ವಸೂಲಿಗಾರರು ಉಪಸ್ಥಿತರಿದ್ದರು. ದಿಢೀರನೆ ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಗದೇನಗೌಡ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಜರುಗಿದೆ. ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮದಲ್ಲಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಲಿಂಗಸುಗೂರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕೆಲ ಮುಖಂಡರೊಂದಿಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ತಂಗಿದ್ದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನಾಮನಿರ್ದೇಶನ ಸದಸ್ಯ ಗದ್ದೇನಗೌಡ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ, ನಮ್ಮ ವಿಧಾನಸಭಾ ಕ್ಷೇತ್ರವಿದು, ಇಲ್ಲಿ ಪಕ್ಷದ ಕಾರ್ಯಾಲಯವಿದೆ,
ಕಾರ್ಯಕರ್ತರು ಇದ್ದಾರೆ, ಮುಖಂಡರು ಇದ್ದಾರೆ. ಆದರೆ ನೀವು ಯಾವುದೇ ಮಾಹಿತಿ ನೀಡದೆ ಬರುತ್ತೀರಲ್ಲ ಎಂದು ಗದ್ದೇನಗೌಡ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಆಗ ಗರಂ ಆದ ಸಚಿವರು, ನಾನು ಲಿಂಗಸುಗೂರಿಗೆ ಬಂದಿಲ್ಲ, ಬೇರೆ ಕಡೆ ಹೋಗುತ್ತಿರುವೆ, ನೀನ್ಯಾರು ನನ್ನ ಕೇಳೋಕೆ, ನನ್ನ ಹತ್ರ ಮಾತಾಡಬೇಡ ಎಂದು ಗದರಿದ್ದಾರೆ. ಆ ಬಳಿಕ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ನಾ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ನಾ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ಈ ವೇಳೆ ಇದ್ದ ಮುಖಂಡರು ಸಮಾಧಾನ ಪಡಿಸಲು ಮುಂದಾದರು. ಹಾಗೆ ವಾಗ್ವಾದ ನಡೆಯಿತು. ಇದರಿಂದ ಕೆರಳಿದ ಸಚಿವರು ಅಲ್ಲಿಂದ ತೆರಳಿದರು. ಪಾಟೀಲ್ ಲಿಂಗಸೂರು ರಾಜ್ಯ ಸರ್ಕಾರದ ನಾಮನಿರ್ದೇಶನ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಾರ್ಟಿಯ ಲಿಂಗಸೂರು ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು. ಅದೇ ರೀತಿಯಲ್ಲಿ ಏನಂದ್ರೆ ಇವತ್ತು ವಿಷಯ ಲಿಂಗಸೂರು ಪ್ರವಾಸಿ ಮಂದಿರದಲ್ಲಿ ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಾವು ಭೇಟಿಯಾದಾಗ ಅವರಿಗೆ ನಾವು ಮೊದಲ ತಾಳ್ಮೆಯಿಂದ ಸರ್ ನೀವು ಲಿಂಗಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಿ, ಬ್ಲಾಕ್ ಅಧ್ಯಕ್ಷರು ಈ ಪಾರ್ಟಿ ಇದು ಮಾಹಿತಿ ಇರಲಾರ್ದ ನೀವು ಬರ್ತೀರಿ, ಈಗಾಗಲೇ ನೀವು 5 ಸಲ ಲಿಂಗಸೂರು ಕ್ಷೇತ್ರಕ್ಕೆ ಬಂದಿರಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ, ಏನು ಕಾರ್ಯಕರ್ತರು ಆಗಿರೋ ಇಲ್ಲ, ಕಾರ್ಯಕರ್ತರ ಬಗ್ಗೆ ಕುಂದುಕೊರತೆ ನೀವು ಕೇಳೋಕ್ಕೆ ನೀವು ಸಮ ಐತೋ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ನಮ್ಮ ಬಗ್ಗೆ ನಾನ್ಸೆನ್ಸ್ ಪದ ಕೂಡ ಬಳಸಿದರು. ನಾವು ತಾಳ್ಮೆಯಿಂದ ಸರ್ ನೀವು ಮಾನ್ಯ ಸಚಿವರಾಗಿದ್ದು ಈ ಪದ ಬಳಸಿದ ತಪ್ಪು, ಯಾಕಂದ್ರೆ ನೀವು ಕಾರ್ಯಕರ್ತರಿಗೆ ಗೌರವ ಕೊಡೋಕೆ ಕೊಟ್ಟಿಲ್ಲ. ಈಗೇನೈತೆ ಅಂದ್ರೆ ನಾವು ಕೂಡ 20 ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ವಿ, ನೀನು ಯಾರಂತ ಏರ್ದಂದು ಕೂಡ ಸಚಿವರು ಮಾತಾಡಿದ್ರು. ತಕ್ಷಣವಾಗಿ ಮಾನ್ಯ ಸಚಿವರು ನಾನೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಎಂದ ಸಚಿವರು ನನ್ನ ಬಗ್ಗೆ ಏಕವಚನ ನಿಂದಿಸ್ಯಾರ, ಕೋಟೆ ಚಲಾಯಿಸ್ಬೇಕಂದ್ರೆ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಪ್ರಿಲ್ 30ರಂದು ಜಾತಿ ಗಣತಿ ಜನಗಣತಿ ಮಾಡಲಾಗುವುದು ಎಂದು ಘೋಷಣೆ ಮಾಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಹರ್ಷ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1871 ಹಾಗೂ 1931ರ ನಂತರ ಜಾತಿ ಗಣತಿಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಯಾವುದೇ ಸರ್ಕಾರ ಇಂತಹ ಕಾರ್ಯವನ್ನು ಮಾಡಿಲ್ಲ. ಈಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಮಾಡಿದ್ದು ಉತ್ತಮ ಬೆಳವಣಿಗೆ. 2011ರಲ್ಲಿ ಜಾತಿ ಗಣತಿ ಮಾಡಬೇಕಾಗಿತ್ತು. ಮಹಾಮಾರಿ ಕೊರೋನಾ ದಾಂಗುಡಿ ಇಟ್ಟ ಪರಿಣಾಮ ಅದು ಸಾಧ್ಯವಾಗಲಿಲ್ಲ. ಈಗ ಜನಗಣತಿಯೊಂದಿಗೆ ಜಾತಿ ಗಣತಿಗೆ ಮುಂದಾಗಿರುವುದರಿಂದ ದೇಶದ 50% ಇರುವ ಹಿಂದುಳಿದ ವರ್ಗಗಳಿಗೆ ಇದರ ಲಾಭವಾಗಬಹುದೆಂದು ನಿರೀಕ್ಷೆ ಹೆಚ್ಚಾಗಿದೆ ಎಂದು ಹೇಳಿದರು. ಜನಗಣತಿ ಮತ್ತು ಜಾತಿ ಗಣತಿ ಇದು ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವತ್ತು ಕ್ಯಾಬಿನೆಟ್ ಡೆಸಿಷನ್ ತಗೊಂಡು ಅನೌನ್ಸ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಕೆಲಸ, ಸ್ವಾಗತಾರ್ಹ. ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಸ್ವಾಗತ, ಇಡೀ ದೇಶದ ಜನನೂ ಸ್ವಾಗತ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸ. ವಿಶೇಷವಾಗಿ ನಾನು ಹೇಳೋದು ಏನಂದ್ರೆ, ಹಿಂದುಳಿದ ವರ್ಗದವರಿಗೆ ಇದರ ಲಾಭ ಬಹಳ ಆಗಬಹುದು ಅಂತ ಒಂದು ಯೋಚನೆ ಇದೆ. ಯಾಕಂದ್ರೆ ಈ ದೇಶದೊಳಗ ಕೆಲವು ಕಮ್ಯುನಿಟಿ, ಫಾರ್ವರ್ಡ್ ಕಮ್ಯುನಿಟಿ ಬಿಟ್ಟರೆ ಉಳಿದ ಜನ ಎಲ್ಲರೂ ಹಿಂದುಳಿದ ವರ್ಗದಲ್ಲಿ ಬರ್ತಾರೆ. ಹೀಗಾಗಿ ಮೋರ್ ದನ್ 50% ಜನಸಂಖ್ಯೆ ಭಾರತದೊಳಗ ಹಿಂದುಳಿದ ವರ್ಗಕ್ಕೂ ಸೇರಿರ್ತಕ್ಕಂಥವು. ಹಿಂದೆ ಸ್ವಾತಂತ್ರ್ಯ ಪೂರ್ವದೊಳಗ 1871ರಲ್ಲಿ ನಡೆದಿತ್ತು. ನಂತರ
1931ರಲ್ಲಿ ಈ ಒಂದು ಜನಗಣತಿ ಮತ್ತು ಜಾತಿ ಗಣತಿ ನಡೆಯಿತು. ಅವತ್ತರಿಂದ ಇವತ್ತುವರೆಗೆ ಯಾವ ಸರ್ಕಾರನೂ ಮಾಡಲಿಲ್ಲ. ಕಾಂಗ್ರೆಸ್ ಅಷ್ಟು ವರ್ಷ ಆಳಿದ್ರೂ ಅವಾಗ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ವಿರೋಧ ಪಕ್ಷದವರು ಎಲ್ಲರೂ ಆಗ್ರಹ ಮಾಡಿದ್ರು, ಜಾತಿ ಗಣತಿ ಆಗಬೇಕು ಅಂತ ಹೇಳಿದರೆ ಅದನ್ನು ವಿರೋಧ ಮಾಡಿದ್ದಾರೆ ಆಗಿನ ಕಾಂಗ್ರೆಸ್ ಪ್ರಧಾನಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಎಲ್ಲ ಕಡೆ ಜಾತಿ ಗಣತಿ ಆಗಬೇಕು ಅಂತ ಕೂಗ್ತಾ ಇದ್ದಾರೆ. ಅದು ಅವರ ಏನು ಸ್ವಾರ್ಥ ಇರಬಹುದು. ಸ್ವಾರ್ಥದಿಂದ ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಅವರಿಗೆ ಕಲ್ಪನೆ. ಆದರೆ ರಾಜ್ಯ ಸರ್ಕಾರ ಮಾಡಿಸಿರುವ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅವೈಜ್ಞಾನಿಕ ಹಾಗೂ ಗೊಂದಲದ ಗೂಡಾಗಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಾನು ಅಧ್ಯಕ್ಷನಾಗಿರುವಾಗಲೇ ಮಾದರಿಯನ್ನು ತಯಾರಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತು. ಈಗಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಹತ್ತಿರವಾಗಿ ಅವರು ಹೇಳಿದಂತೆ ವರದಿ ನೀಡಿದ್ದಾರೆ. ಇದು ನಿಯಮಗಳನ್ನು ಪಾಲಿಸಿಲ್ಲ ಎಂದು ಆರೋಪಿಸಿದರು. ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಕಲ್ಪಿಸಿರುವ ಕೇಂದ್ರ ಸರ್ಕಾರದ ಕ್ರಮ ಎಲ್ಲ ವರ್ಗದವರಿಗೂ ಅನುಕೂಲವಾಗಿದೆ ಎಂದರು. ಅಧಿಕಾರಕ್ಕೆ ಬಂದಾಗ ಮೊದಲನೇ ಬಾರಿಗೆ 21ರಲ್ಲಿ ಮಾಡಬೇಕಾಗಿದೆ. 2021ರಲ್ಲಿ ಕೋವಿಡ್ ಪರಿಣಾಮವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಅನಿಶ್ಚಿತವಾಗಿ ಮುಂದೂಡಲಾಗಿದೆ. ಈ ಒಂದು ಜನಗಣತಿ ಮತ್ತು ಜಾತಿ ಗಣತಿಯನ್ನು ಯಾರು ಮಾಡಲಿಲ್ಲ. ಆದರೆ ಇದರ ಬಗ್ಗೆ ಕರ್ನಾಟಕ ರಾಜ್ಯದೊಳಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದ ಆಯೋಗದಿಂದ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಜಾತಿ ಗಣತಿ ಹಿಂಗದ, ಇಷ್ಟು ಈ ಕಮ್ಯುನಿಟಿ ಇಷ್ಟದ, ಈ ಕಮ್ಯುನಿಟಿ ಇಷ್ಟದ ಒಂದು ಲೆಕ್ಕಪತ್ರವನ್ನು ಸರ್ಕಾರ ಜನರ ಮುಂದೆ ಬಿಟ್ಟಿದೆ. ಇದು ಗೊಂದಲದ ಗೂಡಾಗಿದೆ ಮತ್ತು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನಿಮಗೊಂದು ನೆನಪಿರಲಿ, ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ನಾನು ಆಗಿದ್ದೆ. ಅದು ನಾನು ತಯಾರು ಮಾಡಿರ್ತಕ್ಕಂಥ ಫಾರ್ಮೆಟ್. ಅವಾಗ ಮಾಡಿದ ಕೂಡಲೇ ನಾನೆಲ್ಲ ರೆಡಿ ಮಾಡಿದರೆ ನಮ್ಮ ಸರ್ಕಾರ ಹೋಯಿತು, ದುಡ್ಡು ಕೊಡಲಿಲ್ಲ. ಕೊನೆಯದಲ್ಲ, ಸಿದ್ದರಾಮಯ್ಯ ಸರ್ಕಾರ ಮತ್ತು 6 ತಿಂಗಳವರೆಗೂ ನಾನು ಇದ್ದೆ ಅಧ್ಯಕ್ಷನಾಗಿ. ಆದರೆ ಅವರು ಸ್ಯಾಂಕ್ಷನ್ ಮಾಡಲಿಲ್ಲ, ಹಣ ಸ್ಯಾಂಕ್ಷನ್ ಮಾಡಲಿಲ್ಲ. ಈ ಒಂದು ಸರ್ವೆ ಮಾಡಲಿಲ್ಲ. ಹಿಂದುಳಿದ ವರ್ಗ ಆಯೋಗಕ್ಕೂ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ನೋ ಪವರ್ ಎಟ್ ಆಲ್. ಆಕ್ಟ್ ಪ್ರಕಾರ ಇಲ್ಲ, ಕಾನೂನು ಪ್ರಕಾರ ಜನಗಣತಿ ಮಾಡ್ತಕ್ಕಂಥದ್ದು ಅಧಿಕಾರ ಇಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ, ಜಿಲ್ಲಾ ವಕ್ತಾರ ಕೆಎಂ ಪಾಟೀಲ್, ಸಹ ವಕ್ತಾರ ಮಲ್ಲಿಕಾರ್ಜುನ್ ಹಳ್ಳೂರು, ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಹನುಮೇಶ್, ನಗರ ಪ್ರಧಾನ ಕಾರ್ಯದರ್ಶಿ ರಾಮು ಕಡಗೋಳ್, ಮಾಧ್ಯಮ ಸಹ ಸಂಚಾಲಕ ವಿಪಿ ರೆಡ್ಡಿ ಉಪಸ್ಥಿತರಿದ್ದರು. ಮೇ 5ರಿಂದ 17ರವರೆಗೆ ಜಾತಿ ಸಮೀಕ್ಷೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಪರಿಶಿಷ್ಟ ಜಾತಿಯ ಕ್ರಮ ಸಂಖ್ಯೆ 61ರಲ್ಲಿ ಕಡ್ಡಾಯವಾಗಿ ಬರೆಸಬೇಕು ಎಂದು ಮಾದಿಗ ಸಮುದಾಯದವರಿಗೆ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ ಹೇಳಿದರು. ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 30 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳು ಒಳ ಮೀಸಲಾತಿಯನ್ನು ಸದನದಲ್ಲಿ ಅಂಗೀಕರಿಸಿ ಜಾರಿಗೊಳಿಸಿವೆ. ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದಾಗಿ ಭರವಸೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣೆ ಆಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯ 101 ಜಾತಿಗಳ ಸಮೀಕ್ಷೆ ಮತ್ತು ಆರ್ಥಿಕ, ಉದ್ಯೋಗ, ಶಿಕ್ಷಣ, ರಾಜಕೀಯ ವಲಯಗಳಲ್ಲಿ ಸ್ಥಿತಿಗತಿ ದತ್ತಾಂಶ ಸಂಗ್ರಹಿಸಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಎಸ್ಸಿ, ಹರಿಜನ ಈ ಪದಗಳನ್ನು ತಿರಸ್ಕರಿಸಿ ಮೇ 5ರಿಂದ 17ರವರೆಗೆ ಜಾತಿ ಸಮೀಕ್ಷೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಪರಿಶಿಷ್ಟ ಜಾತಿಯ ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ಕಡ್ಡಾಯವಾಗಿ ಬರೆಯಿಸಬೇಕು. ಮೇ 19ರಿಂದ 21ರವರೆಗೆ ಬಿಟ್ಟು ಹೋದ ಪರಿಶಿಷ್ಟ ಜಾತಿಗಳ ಕುಟುಂಬಗಳ ಮಾಹಿತಿ ನೀಡಬಹುದು. ಮೇ 19ರಿಂದ 23ರವರೆಗೆ ಆನ್ಲೈನ್ನಲ್ಲಿ ಮಾಹಿತಿ ನೀಡಲು ಬಳಸಿಕೊಳ್ಳಬೇಕು. ಈ 3
3 ಹಂತಗಳಲ್ಲಿ ಜಾತಿ ಸಮೀಕ್ಷೆ ನಡೆಯುತ್ತಿದೆ. ಪ್ರತಿಯೊಂದು ಮನೆಯಲ್ಲಿ ಪಡಿತರ ಚೀಟಿಯಲ್ಲಿರುವವರು ಮತ್ತು ಪಡಿತರ ಚೀಟಿಯಲ್ಲಿ ನಮೂದೇ ಇಲ್ಲದೆ ಆಧಾರ ಹೊಂದಿದ್ದರೆ ಅಂತವರನ್ನು ಸಹ ಜಾತಿ ಸಮೀಕ್ಷೆಯಲ್ಲಿ ಸೇರ್ಪಡೆ ಮಾಡಬೇಕು. ಗ್ರಾಮ ಬಿಟ್ಟು ಗೂಳೆ ಮತ್ತು ವಲಸೆ ಹೋದವರನ್ನು ಸಮೀಕ್ಷೆ ಅಧಿಕಾರಿಗಳು ಬರುವುದಕ್ಕಿಂತ ಮುಂಚೆ ಅವರನ್ನು ಪುನಃ ಆಯಾ ಗ್ರಾಮಕ್ಕೆ ಕರೆಯಿಸಿ ಪ್ರತಿಯೊಂದು ಗ್ರಾಮದಲ್ಲಿ 10 ಜನ ಓದಿರುವಂತೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಎಲ್ಲರಿಗೆ ಮನವರಿಕೆ ಮಾಡಲು ಅಧಿಕಾರಿಗಳ ಹಿಂದೆ ಮನೆ ಮನೆಗೆ ತಿರುಗಿ ಕಡ್ಡಾಯವಾಗಿ ಎಸ್ಸಿಯಲ್ಲಿ ಮೂಲ ಜಾತಿಯಾಗಿರುವ ಮಾದಿಗ ಎಂದು ಕಡ್ಡಾಯವಾಗಿ ಬರೆಯಿಸಿ ಮತ್ತು ಇದನ್ನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನಮ್ಮ ಸಮುದಾಯದ ಬಡಾವಣೆಗಳಲ್ಲಿ ವಿದ್ಯಾರ್ಥಿಗಳು, ಹೋರಾಟಗಾರರು ಹಾಗೂ ಹಿರಿಯರು ತಮ್ಮ ತಮ್ಮ ಮನೆಗಳಲ್ಲಿ ಸರ್ಕಾರದಿಂದ ಪಡೆದ ಸೌಲಭ್ಯಗಳು ಮತ್ತು ಪಡೆಯದೇ ಇರುವಂತಹ ಸೌಲಭ್ಯಗಳು ಹೇಳಿ ನಮ್ಮ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸರ್ವೆ ಕಾರ್ಯ ಮುಗಿಯುವವರೆಗೂ ಸ್ಥಳೀಯರೇ ಸರ್ವೆ ಕಾರ್ಯಗಳು ಮುಗಿಯುವವರೆಗೂ ಯಾವುದೇ ಸಮಾರಂಭಗಳಲ್ಲಿ ಭಾಗವಹಿಸದೆ ಅಲ್ಲೇ ಅವರವರ ಸ್ಥಳೀಯ ಮಟ್ಟದಲ್ಲಿ ಇದ್ದು ಇದನ್ನು ಸಂಪೂರ್ಣಗೊಳಿಸುವ ಕಾರ್ಯದಲ್ಲಿ ನಿರತರಾಗಬೇಕು. ಇದೊಂದು ನಮ್ಮ ಮಾದಿಗ ಸಮುದಾಯಕ್ಕೆ ಸುವರ್ಣ ಲಭಿಸಿದಂತಾಗಿದೆ ಎಂದು ಹೇಳಿದರು. ಸುಮಾರು 3 ವರ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಸಂವಿಧಾನಗಳನ್ನು ಅಂಗೀಕರಿಸಿ ಜಾರಿಗೊಳಿಸಿದ 2 ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪಕ್ಕದ ರಾಜ್ಯಗಳು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಡಳಿತ ಪಕ್ಷ ಒಳ ಮೀಸಲಾತಿಯನ್ನು 2 ತಿಂಗಳ ಒಳಗೆ ಜಾರಿಗೊಳಿಸುತ್ತೇವೆ ಎಂದು ಭರವಸೆ ನೀಡಿತ್ತು. ಆದರೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ರಾಜ್ಯದಲ್ಲಿ ಪುನಃ ಜಾತಿ ಸಮೀಕ್ಷೆ ಮತ್ತು ಆರ್ಥಿಕ, ಉದ್ಯೋಗ, ಶಿಕ್ಷಣ, ರಾಜಕೀಯ ವಲಯಗಳಲ್ಲಿ ಸಮೀಕ್ಷೆ ನಡೆಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಹಿನ್ನೆಲೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಸ್ಸಿ, ಹರಿಜನ, ಕ್ರೈಸ್ತರು ಈ ಪದಗಳನ್ನು ತಿರಸ್ಕರಿಸಿ ಮೇ 5ರಂದು 17ರವರೆಗೂ ಮನೆ ಮನೆಗೆ ಜಾತಿ ಸಮೀಕ್ಷೆ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆ ಕಾರ್ಯಕ್ರಮ ಎಲ್ಲ ನನ್ನ ಸಮುದಾಯದ ಬಂಧುಗಳು ಪ್ರತ್ಯೇಕವಾಗಿ ಮಾದಿಗತೆ ಬರೆಸಬೇಕಂತೇಳಿ ನಾವು ಮಾದಿಗ ದಂಡದ ರಾಜ್ಯಾಧ್ಯಕ್ಷರಾಗಿ ನಾನು ನನ್ನ ಸಮುದಾಯದಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸುದೀರ್ಘ 30 ವರ್ಷಗಳ ಹೋರಾಟದ ಪ್ರತಿಫಲ ಈಗ ಅಂತಿಮ ಘಟ್ಟದಲ್ಲಿ ಇದ್ದೀವಿ ನಾವು. ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಿದರೆ ದತ್ತಾಂಶ ಸ್ವೀಕರಣೆ ಮಾಡಿ ಕೂಡಲೇ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗುವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ. ಈ ಸಂದರ್ಭದಲ್ಲಿ ಮಾನಪ್ಪ ಮೇಸ್ತ್ರಿ, ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ ಸೇರಿದಂತೆ ಇತರರಿದ್ದರು. ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ಭಾರತೀಯ ಜನತಾ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಮಾತನಾಡಿ, ಹಿಂದೂ ಕಾರ್ಯಕರ್ತರ ಕೊಲೆಗಳು ಸಂಭವಿಸುತ್ತಿವೆ. ಕೊಲೆಗಾರರಿಗೆ ಭಯ ಇಲ್ಲವಾಗಿದೆ. ಸರ್ಕಾರ ತನ್ನ ವರ್ತನೆ ಪರಿವರ್ತಿಸಿಕೊಳ್ಳದಿದ್ದರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದರು. सुहास शेट्टी अमर रहे, हमारे सुहास शेट्टी अमर रहे। हिंदू विरोधी कांग्रेस सरकार के माता की जय, जय श्री राम। हिंदू विरोधी कांग्रेस सरकार के धिक्कारा, धिक्कारा। हिंदू विरोधी कांग्रेस सरकार के धिक्कारा, धिक्कारा। माता की जय। भ्रष्ट कांग्रेस सरकार के धिक्कारा, धिक्कारा। सर आके हिंदू विरोधी कांग्रेस सरकार के धिक्कारा, धिक्कारा। बोलो भारत माता की जय, बोलो भारत माता की जय।
ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಕೆಎಂ ಪಾಟೀಲ್, ಗಿರೀಶ್ ಕನಕವೀಡು, ರಾಜಕುಮಾರ್, ಕಡಗೋಳ ಆಂಜನೇಯ, ತ್ರಿವಿಕ್ರಮ್ ಜೋಶಿ, ಕೊಟ್ರೇಶಪ್ಪ ಕೋರಿ, ಹನುಮೇಶ್, ವಿಜಯಕುಮಾರ್ ಸಜ್ಜನ್, ಕಡಗೋಳು ರಾಮು, ನಾಗರಾಜ್ ಬಾಲ್ಕಿ, ವಿನಾಯಕ್ ರಾವ್, ವಿಜಯ ರಾಜೇಶ್ವರಿ, ರೂಪಾ ನಾಯಕ್, ಸುಮಾ ಅಶೋಕ್ ಗಸ್ತಿ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕನ್ನಡ ಸಂಸ್ಕೃತಿ ಇಲಾಖೆಯ ಸಂಯೋಗದೊಂದಿಗೆ ಮಹರ್ಷಿ ಭಗೀರಥರ ಜಯಂತಿಯನ್ನು ನಾಳೆ ಮೇ 4ರಂದು ಆಚರಿಸಲಾಗುವುದು ಎಂದು ಜಿಲ್ಲಾ ಉಪ್ಪಾರ ಕಾರ್ಯದರ್ಶಿ ಎಂ ಚಂದ್ರಶೇಖರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 3-4 ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣೆ ನೀತಿ ಸಂಹಿತೆಯಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ಜಾತೀಯತೆ ಮುನ್ನೆಲೆ ಇದ್ದು ಎಲ್ಲ ಸಮಾಜದವರು ಅವರಿಗೆ ಸಂಬಂಧಪಟ್ಟ ಮಹನೀಯರ ಜಯಂತಿಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಿದ್ದು ಅವರ ಜಾತಿಯ ಜನಸಂಖ್ಯೆ ಬಲವನ್ನು ಪ್ರದರ್ಶಿಸಿರುತ್ತಾರೆ. ಒಂದು ವೇಳೆ ನಾವು ಸಮಾಜದ ಬಲವನ್ನು ತೋರಿಸದೇ ಇದ್ದಲ್ಲಿ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಾಗಲಿ ಹಾಗೂ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಿ ನಮಗೆ ಮನ್ನಣೆ ನೀಡುವುದಿಲ್ಲ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಲಿ ಹಾಗೂ ಶೈಕ್ಷಣಿಕವಾಗಿ ತುಂಬಾ ತೊಂದರೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಸಲದ ಮಹರ್ಷಿ ಭಗೀರಥ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ ನಗರದ ಹಾಗೂ ಗ್ರಾಮೀಣ ಪ್ರದೇಶದ ಉಪ್ಪಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷಿ ಭಗೀರಥ ಜಯಂತಿಯನ್ನು ನಮ್ಮ ಸಮಾಜದ ಜನಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅದರಂತೆ ಜಯಂತಿಯಂದು ಮಹರ್ಷಿ ಭಗೀರಥರ ಭಾವಚಿತ್ರ ಮೆರವಣಿಗೆ ಮೇ 4ರಂದು ಬೆಳಗ್ಗೆ 9 ಗಂಟೆಗೆ ರಾಯಚೂರು ಬೆಸ್ತವಾರಪೇಟೆಯ ಉಪ್ಪಾರವಾಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಕುಂಭಗಳೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಈ ಸಮಾರಂಭದಲ್ಲಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ ಎಂದು ಹೇಳಿದರು. ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸಲಾಗುತ್ತದೆ. 3-4 ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣೆ ನೀತಿ ಸಂಹಿತೆಯಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ಜಾತಿಯ ಮುನ್ನೆಲೆ ಇದ್ದು ಎಲ್ಲ ಸಮಯದಲ್ಲೂ ಅವರು ಸಮಗ್ರ ಮಾನ್ಯರ ಜಯಂತಿಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ದು ಅವರ ಜಾತಿಯ ಜನಸಂಖ್ಯೆಗಳನ್ನು ಪ್ರದರ್ಶಿಸುತ್ತಾರೆ. ಒಂದು ವೇಳೆ ನಾವು ಸಮಾಜದ ಬಲವನ್ನು ತೋರಿಸುತ್ತೀರಿ, ನಮ್ಮ ಸಮಾಜಕ್ಕೆ ರಾಜ್ಯದಲ್ಲಾಗಲಿ ಹಾಗೂ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನಮಗೆ ಮನ್ನಣೆ ನೀಡುವುದಿಲ್ಲ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಾಮರ್ಥ್ಯವಾಗಿ ಹಾಗೂ ಶೈಕ್ಷಣಿಕವಾಗಿ ತುಂಬ ತೊಂದರೆ ಆಗಿದೆ. ಪ್ರಯುಕ್ತ ಈ ಸಲದ ಭಗೀರಥ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಅವಶ್ಯವಾಗಿದೆ. ಆದ್ದರಿಂದ ನಗರದ ಹಾಗೂ ಗ್ರಾಮೀಣ ಪ್ರದೇಶದ ಉಪ್ಪಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ನಮ್ಮ ಸಮಾಜದ ಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅದರಂತೆ ಜಯಂತಿಯಂದು ಮಹರ್ಷಿ ಭಗೀರಥ ಭಾವಚಿತ್ರ ಮೆರವಣಿಗೆ ದಿನಾಂಕ 4/5/2025 ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಬೆಸ್ತವಾರಪೇಟೆಯ ಉಪ್ಪಾರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕುಂಭಗಳೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಈ ಸಮಾರಂಭದಲ್ಲಿ ಸಂಸದರು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ. ಪ್ರಯುಕ್ತ ನಗರದ ಹಾಗೂ ಗ್ರಾಮೀಣ ಭಾಗದ ಉಪ್ಪಾರ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯ ಜಯಂತಿಯನ್ನು ಆಚರಿಸುವ ನಮ್ಮ ಸಮಾಜದ ಬೆಂಬಲವನ್ನು ತೋರಿಸುವ ತಪ್ಪದೆ ಎಲ್ಲರೂ ಭಾಗವಹಿಸುವಂತೆ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ ವಿನಂತಿ. ಇನ್ನು ಹೆಚ್ಚಿನ ಪ್ರಯುಕ್ತ ನಗರದ ಹಾಗೂ ಗ್ರಾಮೀಣ ಭಾಗದ ಉಪ್ಪಾರ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯಾಗಿ ಜಯಂತಿಯನ್ನು ಆಚರಿಸೋಣ. ನಮ್ಮ ಸಮಾಜದ ಜನಬಲವನ್ನು ತೋರಿಸೋಣ. ತಪ್ಪದೆ ಎಲ್ಲರೂ ಭಾಗವಹಿಸುವಂತೆ ವಿನಂತಿಸಿದರು. 2024-25ನೇ ಸಾಲಿನಲ್ಲಿ ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ, ಕಾರ್ಯಾಧ್ಯಕ್ಷ ಬಾಲಚೇಡ್ ವೆಂಕೋಬ್, ಯೂತ್ ಅಧ್ಯಕ್ಷ ಜೂಕೂರು ಶ್ರೀನಿವಾಸ್, ದೇವಸ್ಥಾನ ಅಧ್ಯಕ್ಷ ಎಂ ಈರಣ್ಣ ಸೇರಿದಂತೆ ಇತರರಿದ್ದರು. ಮನೆ ಮನೆಗೆ ಬರುವ ಜಾತಿ ಗಣತಿದಾರರಿಗೆ ತಮ್ಮ ಜಾತಿ ಕೊರಮರದ್ದಾಗಿದ್ದಲ್ಲಿ ಕೊರಮ, ಕೊರವ ಎಂದು ನಮೂದಿಸಬೇಕು ಹಾಗೂ ಕೊರಚರಾಗಿದ್ದಲ್ಲಿ ಕೊರಚ ಎಂದು ನಮೂದಿಸಬೇಕು. ಯಾರು ಭಜಂತ್ರಿ ಎಂದು ನಮೂದಿಸಬಾರದು ಎಂದು ರಾಯಚೂರು ಜಿಲ್ಲಾ ಕೊರಮ, ಕೊರವ, ಕೊರಚ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಹುಲಿಗೆಪ್ಪ ಮಾಣಿಕ್ ತಿಳಿಸಿದರು.
ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನಬದ್ಧವಾಗಿ ನೀಡಲಾದ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯ ಸೌಲಭ್ಯಗಳ ಅಸಮರ್ಪಕ ಹಂಚಿಕೆ, ರಾಜಕೀಯ ಪ್ರಾತಿನಿಧ್ಯದ ಕೊರತೆಯ ವಿರುದ್ಧ 1990ರ ದಶಕದಿಂದ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಪರ ಮತ್ತು ವಿರುದ್ಧದ ಹೋರಾಟಗಳು ತೀವ್ರಗೊಂಡಿದ್ದು, 2005ರಲ್ಲಿ ಆಂಧ್ರ ಪ್ರದೇಶ, ಪಂಜಾಬ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್, 2022ರಲ್ಲಿ ಒಳ ಮೀಸಲಾತಿ ಜಾರಿಗೆ ವ್ಯತಿರಿಕ್ತವಾದ ತೀರ್ಪುಗಳು ಬಂದವು. ನಂತರ ಸುಪ್ರೀಂ ಕೋರ್ಟ್ ಸಂವಿಧಾನಿಕ ಸಪ್ತಪೀಠವು ದಿನಾಂಕ 1/8/2024ರಂದು ಪರಿಶಿಷ್ಟ ಜಾತಿಗಳ ನಡುವಿನ ಅಂತರ್ ಹಿಂದುಳಿದಿರುವಿಕೆ, ಔದ್ಯೋಗಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಪ್ರಾತಿನಿಧ್ಯದ ದತ್ತಾಂಶಗಳನ್ನು ಸಂಗ್ರಹಿಸಿ ಆದ್ಯತೆಯ ಮೇರೆಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಪ್ರಾಶಸ್ತ್ಯದ ಒಳ ಮೀಸಲಾತಿ ಹಂಚಿಕೆಗೆ ಆಯಾ ರಾಜ್ಯ ಸರ್ಕಾರಗಳಿಗೆ ಮುಕ್ತ ಅವಕಾಶ ಕಲ್ಪಿಸಿತು ಎಂದು ಇತಿಹಾಸ ಮೆಲುಕು ಹಾಕಿದರು. ರಾಜಕೀಯದ ಪ್ರಾತಿನಿಧ್ಯ ಕೊರತೆ ವಿರುದ್ಧವಾಗಿ 1990ರ ದಶಕದಲ್ಲಿ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಪರ ಮತ್ತು ವಿರೋಧ ಹೋರಾಟಗಳು ತೀವ್ರಗೊಂಡಿದ್ದವು. ತದನಂತರ 2005ರಲ್ಲಿ ಆಂಧ್ರ ಪ್ರದೇಶ, ಪಂಜಾಬ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ 2022ರಲ್ಲಿ ಒಳ ಮೀಸಲಾತಿ ಜಾರಿಗೆ ತೀರ್ಪುಗಳು ಬಂದವು. ನಂತರ ಸುಪ್ರೀಂ ಕೋರ್ಟ್ ಸಂವಿಧಾನದ ಸಪ್ತಪೀಠವು ದಿನಾಂಕ 1/8/2024ರಂದು ಪರಿಶಿಷ್ಟ ಜಾತಿಗಳ ನಡುವಿನ ಅಂತರ್ ಹಿಂದುಳಿಯುವಿಕೆ, ಬ್ಯಾಕ್ವರ್ಡ್, ಪರಿಶಿಷ್ಟ ಜಾತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದಾರೆಂಬ ಒಂದು ಆದ್ಯತೆಯ ಮೇರೆಗೆ ಅಂತ ಪ್ರಾತಿನಿಧ್ಯದ ದತ್ತಾಂಶಗಳನ್ನು ಸಂಗ್ರಹಿಸಿ, ಇಲ್ಲಿ ಕೇವಲ ಜಾತಿಗಳ ಜನಸಂಖ್ಯೆ ಅಲ್ಲ, ಅವ್ರು ಯಾವ ರೀತಿಯಿಂದ ಅವರ ಒಂದು ಪರಿಸ್ಥಿತಿ ಇದೆ, ಅವರ ಕಷ್ಟ ಸುಖಗಳೇನು, ಅವ್ರು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಸ್ ಇದ್ದಾರೆ, ಅವ್ರ ಕುಲಕಸಬು ಏನು, ಅವ್ರು ಮಾಡ್ತಕ್ಕಂಥ ದಿನನಿತ್ಯದ ಉಪಜೀವನವನ್ನು ಯಾವ ರೀತಿಯಾಗಿ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅಂತ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ದತ್ತಾಂಶಗಳನ್ನು ಸಂಗ್ರಹಿಸಿ ಆದ್ಯತೆಯ ಮೇರೆಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹಂಚಿಕೆಗೆ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದೆಂದು ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿತು. ಅದರಲ್ಲೂ ಈಗ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ, ಪ್ರಸ್ತುತ ಈ ಆಯೋಗವು ಪರಿಶಿಷ್ಟ ಜಾತಿಯ ಬರ್ತಕ್ಕಂಥ ಎಲ್ಲ 101 ಜಾತಿಗಳ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿದೆ. ಪ್ರಸ್ತುತ ಈ ಆಯೋಗವು ಪರಿಶಿಷ್ಟ ಜಾತಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅಧ್ಯಯನ ಕೈಗೊಂಡಿದೆ. ಜೊತೆಗೆ ರಾಜ್ಯದ 101 ಪರಿಶಿಷ್ಟ ಜಾತಿಗಳ ಅಂತರ್ ಹಿಂದುಳಿದಿರುವಿಕೆ ಅಂಕಿ ಅಂಶಗಳ ಜಾತಿಗಳ ಸ್ಥಿತಿಗತಿಗಳ ದತ್ತಾಂಶವನ್ನು ಸಂಗ್ರಹಿಸಲು ಮನೆ ಮನೆ ಸಮೀಕ್ಷೆ ಮಾಡುವಂತೆ ರಾಜ್ಯ ಸರ್ಕಾರವು ಆದೇಶ ಮಾಡಿರುವುದರಿಂದ ರಾಜ್ಯದಾದ್ಯಂತ ಮೇ 5, 2025ರಿಂದ ಜಾತಿ ಗಣತಿಯನ್ನು ಆರಂಭಿಸಲಿದೆ ಎಂದು ಹೇಳಿದರು. ಆದ್ದರಿಂದ 101 ಪರಿಶಿಷ್ಟ ಜಾತಿಗಳ ಕರ್ನಾಟಕ ರಾಜ್ಯದ ಸಮಸ್ತ ಕೊರಮ, ಕೊರವ, ಕೊರಚ ಸಮುದಾಯದವರು ಹಾಗೂ ರಾಯಚೂರು ಜಿಲ್ಲೆಯ ಎಲ್ಲ ಸಮಸ್ತ ಕೊರಮ, ಕೊರಚ, ಕೊರಚ ಸಮುದಾಯದವರು ಮನೆ ಮನೆಗೆ ಬರುವ ಜಾತಿ ಗಣತಿಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಗಣತಿದಾರರಿಗೆ ತಮ್ಮ ಜಾತಿ ಕೊರಮದಾಗಿದ್ದಲ್ಲಿ ಕೊರಮ ಹಾಗೂ ಕೊರಚ ಆಗಿದ್ದಲ್ಲಿ ಕೊರಚ ಎಂದು ಗಣತಿದಾರರಿಗೆ ನಮೂದಿಸಬೇಕು ಎಂದು ವಿನಂತಿಸಿದರು. ಅಧ್ಯಯನವನ್ನು ಕೈಗೊಂಡು ಜೊತೆಗೆ ರಾಜ್ಯದ 101 ಪರಿಶಿಷ್ಟ ಜಾತಿಗಳ ಅಂತರ್ ಹಿಂದುಳಿದಿರುವಿಕೆ ಅಂಕಿಅಂಶಗಳು ಅಂದರೆ ಎಂಪೆರಿಕಲ್ ಡೇಟಾ, ಆ ಎಂಪೆರಿಕಲ್ ಡೇಟಾ ತಗೊಂಡು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಮನೆ ಮನೆಗೆ ಹೋಗಿ ಜಾತಿ ಸಮೀಕ್ಷೆ ಮಾಡುವಂತೆ ಸರ್ಕಾರ ಆದೇಶ ಮಾಡಿರುವುದರಿಂದ ನಾಳೆ ಮೇ 5 ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಮನೆ ಮನೆಗೆ ಹೋಗಿ ಈಗೇನು ಪ್ರಾರಂಭ ಮಾಡ್ತಿದ್ದಾರೆ ಸರ್ಕಾರ. ಆದ್ದರಿಂದ ನಮ್ಮ ಕೊರಮ, ಕೊರಚ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕೊರಮ, ಕೊರಚ ಸಮಾಜ ಬಂಧುಗಳು ಹಾಗೂ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೊರಮ, ಕೊರಚ ಸಮಾಜ ಬಂಧುಗಳು ತಾವು ಜಾತಿಗಳನ್ನು ನಮೂದಿಸುವಾಗ ಭಜಂತಿ ಅಂತ ಕರೆಯೋದಿಲ್ಲ. ರಾಯಚೂರು ತಾಲೂಕಲ್ಲಿ ಎಲ್ಲರೂ ಕೊರವ, ಕೊರವರು, ಕೊರವ ಅಂತ ಕರೀತಾರೆ. ಬಟ್ ರಾಯಚೂರು ತಾಲೂಕು ಬಿಟ್ಟು ಮುಂದೆ ಮಾನ್ಯ ಮುಂದಕ್ಕೆ ಹೋದ್ರೆ ಅಲ್ಲೆಲ್ಲ ಭಜಂತ್ರಿ ಅಂತ ಕರೀತಾರೆ. ಅದು ಭಜಂತ್ರಿ ಎಂಬುದು ಭಾಷಾ ಭಜಂತ್ರಿ ಭಾಷೆಯಿಂದ ಅವರು ಆ ಒಂದು ಪದವಂತೂ ಅದು ಕ್ಯಾಸ್ಟ್ ಅಲ್ಲ, ಭಜಂತ್ರಿ ಅಂತಲ್ಲ. ಕೆಲವೊಂದು ಕಡೆ ಯಪ್ಪ ನಿಮ್ಗೆ ಯಾಕೊಂಡು ಬಂದ್ರು ಎರ್ಗೋಳ ಕೊಡ್ತಾರೆ, ಮಾತಾಡ್ಬಿಟ್ಟು ಕೆಲವರು ಎರ್ಗೋಳ ಅಂತಾರೆ. ಬಟ್ ಅದು ಆಂಧ್ರದಲ್ಲಿ ಬರ್ತದೆ, ಕೈ ಕಡೆ ಎಂಬುದು ಮಹಾರಾಷ್ಟ್ರದಲ್ಲಿ ಬರ್ತದೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ
ಸಮಸ್ತ ನಮ್ಮ ಸಮಾಜ ಬಂಧುಗಳಿರ್ತಾರ, ಅವರೆಲ್ಲ ಜಾತಿ ಸಮಸ್ಯೆ ಬಂದಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ಏನೇನು ಕೇಳ್ತಾರ ಸಮಸ್ಯೆ ಬಂದವರು ಅದು ಸರಿಯಾದ ಮಾಹಿತಿ ಕೊಟ್ಟು ಭೂಮಿ ಇದೆನಾ, ಏನು ನೌಕರಸ್ಥರಿದ್ದೀರಾ, ಮನೆಗೆ ಆರ್ಥಿಕವಾಗಿ ಏನು ಫಿಕ್ಸ್ಡ್ ಮನೆ ಇದೆಯಾ, ಯಾರು ಭಜಂತ್ರಿ ಎಂದು ಬರೆಸಬಾರದು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನರಸಿಂಹಲು ಕಮಲಾಪುರು, ಬಸವರಾಜ ಭಜಂತ್ರಿ, ಆಂಜನೇಯ ಬಾಯಿದೊಡ್ಡಿ, ನರಸಿಂಹಲು ಬ್ರೂಸ್ಲಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿ ಖಾತಾ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾರ್ಯಕರ್ತನ ನಡುವೆ ಮಾತಿನ ಚಕಮಕಿ. ಕೇಂದ್ರ ಸರ್ಕಾರ ಜನಗಣತಿ ಜಾತಿ ಗಣತಿಗೆ ನಿರ್ಧರಿಸಿರುವುದು ಸ್ವಾಗತಾರ್ಹ ಎನ್ ಶಂಕರಪ್ಪ. ಸಮೀಕ್ಷೆ ವೇಳೆ ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಎಂದು ಬರೆಯಿಸಿ ನರಸಪ್ಪ ತಂಡೂರ. ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ. ರವಿವಾರ ಮಹರ್ಷಿ ಭಗೀರಥರ ಜಯಂತಿಯ ಆಚರಣೆ ಎಂ ಚಂದ್ರಶೇಖರ್.